ಡಿಸೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಆದರೆ ಇಂತಿಷ್ಟು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗುತ್ತೆ. ಕೋರ್ಟ್ ಕಚೇರಿಯ ವ್ಯಾಜ್ಯಗಳು ಈ ಮಾಸದಲ್ಲಿ ನಿಮಗೆ ಪರಿಹಾರವಾಗತಕ್ಕಂಥದ್ದು. ದಾಂಪತ್ಯ ವಿಚಾರದಲ್ಲಿರತಕ್ಕಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗತ್ತೆ. ಅದೇ ರೀತಿ ಕೆಲಸದಲ್ಲಿ, ಉದ್ಯೋಗದಲ್ಲಿ ಒಳ್ಳೆ ಲಾಭದಾಯಕವಾಗತಕ್ಕಂಥದ್ದು. ಹೊಸದಾಗಿ ಮಾಡತಕ್ಕಂತಹ ಕೆಲಸದ ಕಾರ್ಯದಲ್ಲಿ ಒಳ್ಳೆಯ ಹಣಕಾಸಿನ ನೆರವಾಗತ್ತೆ. ಆದರೆ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು. ಈ ಮಾಸ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಸಾಲವನ್ನು ಮಾಡ್ಕೊಳ್ಬೇಡಿ. ಅದು ದೊಡ್ಡ ಸಂಕಷ್ಟವನ್ನ ತಂದುಕೊಡುತ್ತೆ. ಮನೆಯ ಅಕ್ಕಪಕ್ಕದ ಜನರೊಂದಿಗೆ ಭಿನ್ನಾಭಿಪ್ರಾಯಗಳು, ಜಗಳಗಳು ಸ್ವಲ್ಪ ಈ ಮಾಸ ಜಾಸ್ತಿಯೇ ಆಗುತ್ತೆ. ಪ್ರೇಮಿಗಳಿಗೆ ಈ ಮಾಸ ಲಾಭದಾಯಕ ಮಾಸವಲ್ಲ. ಕಣ್ಣಿನ ಸಮಸ್ಯೆ ಇದ್ದವರಿಗೆ ಸಮಸ್ಯೆ ದ್ವಿಗುಣವಾಗತಕ್ಕಂಥದ್ದು. ಭಾವನಾತ್ಮಕವಾಗಿ ಹಾಗೂ ಆತುರದಿಂದ ತೆಗೆದುಕೊಳ್ಳತಕ್ಕಂತಹ ಒಂದಷ್ಟು ನಿರ್ಧಾರಗಳಿಂದ ದೊಡ್ಡ ಸಮಸ್ಯೆಯನ್ನ ಭವಿಷ್ಯದಲ್ಲಿ ಎದುರಿಸಿಕೊಳ್ಳತಕ್ಕಂಥದ್ದಾಗತ್ತೆ. ಹಾಗಾಗಿಯೇ ಯಾವುದೇ ಸಮಸ್ಯೆಗಳನ್ನ ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನ ಭಾವನಾತ್ಮಕವಾಗಿ ಯೋಚನೆ ಮಾಡಬೇಡಿ. ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಈ ಮಾಸದಲ್ಲಿ ಆಂಜನೇಯನ ಪ್ರಾರ್ಥನೆ ಮಾಡಿ. ಖಂಡಿತವಾಗಿಯೂ ನಿಮ್ಮೆಲ್ಲ ಸಮಸ್ಯೆಗಳು ಆ ಭಗವಂತನ ಅನುಗ್ರಹದಿಂದ ದೂರವಾಗತ್ತೆ. ಈ ರೀಲ್ಸ್ ಇಷ್ಟವಾದರೆ ನಮ್ಮನ್ನ ಫಾಲೋ ಮಾಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು.